ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು, ನೀರೊಳಗೆ ನೀರಡಗಿದಂದದಿ ಕ್ಷೀರೊಳಗೆ ಕ್ಷೀರಡಗಿದಂದದಿ ಚಾರು ಸಕ್ಕರೆ ಒಳಗೆ ಸಕ್ಕರೆ ಕೂಡಿಕೊಂಡಂತೆ ಪಾರಮಾತ್ಮಕನಾದ ಯೋಗಿಯು ಕೂಡಿಹನು ಪರಿಪೂರ್ಣ ಬ್ರಹ್ಮದಿ. ಯಾರು ಯೋಗಕ್ಕೆ ಬೀಳುವರವರೇ ಪುಣ್ಯರಹರೆಂದ ಅಂಥೇಳಿ ದೇವಿ ಪುರಾಣದೊಳಗೆ ನಿಜವಾದ ಯೋಗಿ ಹೆಂಗದಾನ ಅಂತ ಹೇಳ್ತಾರವ್ರು. ದೇವಿ ಪುರಾಣದೊಳಗೆ 18 ಅಧ್ಯಾಯಗಳು ಬರ್ತಾವ. ಅದರೊಳಗೆ 18ನೇ ಅಧ್ಯಾಯನ ಜೀವನ್ಮುಕ್ತಿ ಸ್ಥಳ ಅಂತ ದೇವದೇವನು ಹೇಳಿದ ಕರುಣದಿ ದೇವಿ ಒಳಗೈಕ್ಯಾಗುವ ವಿವರವ ಜೀವನ್ಮುಕ್ತಿಯ ಮಾರ್ಗವನ್ನು ಸಾಂಗದಲ್ಲಿ ವೃಷಭಂಗೆ ಅಂಥೇಳಿ ಕೈಲಾಸದೊಳಗೆ ಸಾಕ್ಷಾತ್ ಪರಮೇಶ್ವರ ನಂದೀಶ್ವರನಿಗೆ ಹೇಳ್ತಾನೆ ಏನಂತಂದ್ರೆ, ಮಂಗಳಕ್ಕೆ ಮಂಗಳವೆನಿಪ ವೇದಾಂಗರೂಪಿಣಿಯಾದ ಮಹಿಮೆಯ ಮಂಗಳೆಂದೆನೆ ಹೇಳಿದನು ಮಾಹೇಶ ವೃಷಭಂಗೆ ಅಂತ. ಎಲ್ಲದಕ್ಕೂ ಮಂಗಳವನ್ನುಂಟು ಮಾಡುವಂಥ ಸರ್ವಮಂಗಳೆ ಜಗನ್ಮಾತೆ ಜಗದೀಶ್ವರಿ ಆ ತಾಯಿಯ ಮಹಿಮೆಯನ್ನು ಸಾಕ್ಷಾತ್ ಪರಮಾತ್ಮ ವೃಷಭನಿಗೆ ಬಸವಣ್ಣಗೆ ಹೇಳ್ತಾನ. ನಂದೀಶ್ವರನಿಗೆ ಪಾರ್ವತಿ ಯಾವ ರೂಪದಿಂದ ಇದ್ದಾಳ, ಆಕೆಯ ಅನೇಕ ರೂಪಗಳನ್ನು ಹೇಳ್ತಾನೆ. ಹೇಮದೋಲೆಯು ಹೇಮಕಂಚುಕ ಹೇಮದಂಬರ ಹೇಮದೊಡವೆಯು ತೋಮರವು ಬತ್ತಳಿಕೆ ಶಾರ್ಗ್ನವು ಭುಜಗಳಾರರಲಿ ರಾಮನೀಯಕ ನೇತ್ರಮೂರವು ಕೋಮಲದ ಸ್ತನವೆರಡು ಭಕ್ತ ಪ್ರೇಮವಾದ ಮೂರ್ತಿ ಪದ್ಮಾವತಿಯ ಧ್ಯಾನಿಂದ ಹೆಂಗದಳ ಪದ್ಮಾವತಿ ಅಂತ ಹೇಳಿದರು. ನಂದಿ ಕೇಳ್ಮದು ಕೈಟವರತ ಕೊಂದಳೈ ಮಹಾಕಾಳಿಯಾಗಿಯೇ ಅಂದು ಮಹಿಷನ ಕೊಂದಳೈ ಮಹಾಲಕ್ಷ್ಮಿಯನಿಸುತ್ತಲೇ ಮಂದಮತಿ ಶುಂಭಾನುಶುಂಭರನಂದು ಛೇದಿಸಿದಾಕಿ ಭಾರತಿ ತಂದೆ ಅರಿಮೂರಾಗಿ ತೋರಿದಳಿಕೆ ಮಹಾಗೌರಿ ಅಂತ ಗೌರಿ ಹೆಂಗದಾಳಂತ ಹೇಳಿದರು. ಶಾಖದಲ್ಲಿ ಬಹು ಪ್ರೀತಿ ಮೃಷ್ಟಂ ನಾಕಮಲ ಬಹು ಪುಷ್ಪ ಫಲಗಳ ನೇಕಭೂಷಣದಿಂದ ತೃಪ್ತಿಯು ಭುಜಗಳವು 4 ಏಕಮುಖವರ್ಣ ಸಿತಸ್ತನವೆರಡೀಕೆ ನೆನೆಸಲಿ ಕನ್ನ ಹೆಚ್ಚುವದೀಕೆ ಶಾಖಂಬರಿಯು ಜ್ಞಾನದ ಮೂರ್ತಿ ಕೇಳೆಂದ ಅಂತ ಹೇಳಿದರು. ಶಾಖಂಬರಿ ದೇವಿ ಹೆಂಗದಾಳಂತ. ಶುಭ್ರವರ್ಣವು ದೇಹ ಪುಟ್ಟ್ಯ ಶುಭ್ರವಸ್ತ್ರವು ಬಾಹು 4 ಶುಭ್ರ ಪುಷ್ಪ ತ್ರಿನೇತ್ರ ಮೌಕ್ತಿಕ ಹಾರಕರ ಪಾತ್ರೆ ಶುಭ್ರದಂದುಗೆ ಪದದೊಳಂತೂ ಶುಭ್ರ ಪಾತ್ರೆಯೊಳನ್ನ ಪಿಡಿದಿಹ ಶುಭ್ರಮೂರ್ತಿಯು ಅನ್ನಪೂರ್ಣಿಯ ಧ್ಯಾನ ಮೂರ್ತಿಯಂದ ಅಂತ ಹೇಳಿದರು. ಅನ್ನಪೂರ್ಣೇಶ್ವರಿ ಹೆಂಗದಾಳಂತ ಹೇಳಿದರು. ಪಾರ್ವತಿ ದೇವಿ ಹೆಂಗದಾಳಂತ ಹೇಳಿದರು. ಲಕ್ಷ್ಮೀ ಹೆಂಗದಾಳ, ಸರಸ್ವತಿ ಹೆಂಗದಾಳ, ಅನೇಕ ಆಕೆಯ ರೂಪಗಳನ್ನು ವರ್ಣನೆ ಮಾಡಿ ಕಡೀಕ ಜೀವನ್ಮುಕ್ತಿ ಸ್ಥಳವನ್ನು ಹೇಳಿಬಿಡ್ತಾರೆ. ಅದರೊಳಗೆ ದೇವಿ ಪುರಾಣ ಅಲ್ಲಪ್ಪ, ಇದು ದೇಹದ ಪುರಾಣ. ದೇವಿ ಹೆಂಗ ದುಷ್ಟ ರಾಕ್ಷಸರನ್ನು ಸಂಹರಿಸಿದಳು, ಮಹಿಷಾಸುರನನ್ನು, ಮಧುಕೈಟವರನ್ನು, ಶುಂಭನಿಶುಂಭರನ್ನು, ಚಂಡಮುಂಡರನ್ನು, ರಕ್ತಬೀಜಾಸುರನನ್ನು, ಋಷಿಲೋಮನನ್ನು, ರುದ್ರನನ್ನು, ಚಕ್ಷುರಾಕ್ಯನನ್ನು, ಬಿಡಾಲನನ್ನು ಹೆಂಗ ದೇವಿ ಸಂಹಾರ ಮಾಡಿದ್ಲು ಅಂತ ಮಹಿಷಾಸುರನ ದುಷ್ಟ ಸೈನ್ಯವನ್ನು ಸದೆಬಡಿದಳು. ಸದೆ ಬಡದು ದೇವತೆಗಳಿಗೆ ಉಂಟಾದಂಥ ಅಶಾಂತಿಯನ್ನು ದೂರ ಮಾಡಿ ಶಾಂತಿಯನ್ನು ತುಂಬಿದಳು. ಹರಿಹರ ಬ್ರಹ್ಮಾದಿಗಳಿಗೆ ವರವನ್ನು ಕೊಟ್ಟಳು. ದೇವಾನುದೇವತೆಗಳು ಜಗನ್ಮಾತೆಯ ಗುಣಗಾನವನ್ನು ಮಾಡಿದರು. ಶಿವ ಮತ್ತು ಶಕ್ತಿ ಇವೆರಡರಿಂದ ಜಗತ್ತು ನಡೆದೈತಿ. ಕಣ್ಣಿಗೆ ಕಾಣಿಸುವುದೆಲ್ಲವೂ ಶಿವಮಯವಾದರೆ ಅದನ್ನು ನಡೆಸುವಂತಹ ಚೈತನ್ಯನ ಶಕ್ತಿಯಾಗಿ ನಿಂತದ. ನಿನ್ನ ಒಂದು ದೇಹವನ್ನು ನಿಯಂತ್ರಣ ಮಾಡಿದೀಪ ಅಂದರೆ ಇಡೀ ಜಗತ್ತನ್ನು ನೀ ನಿಯಂತ್ರಿಸಬಹುದು ಅಂತ ಹೇಳುವುದನ್ನು ದೇವಿ ಪುರಾಣ.
ದೇವಿ ಆವಾಗಿನ ಕಾಲದೊಳಗೆ ಅನೇಕ ರೂಪಗಳನ್ನು ಧಾರಣೆ ಮಾಡಿ ಅನೇಕ ದುಷ್ಟರನ್ನು ಸಂಹಾರ ಮಾಡಿದ್ಲಲ್ಲ. ಆವಾಗಿನ ಕಾಲಕ್ಕೆ ಹಂಗಾದ್ರೆ ಈಗ ನಾವು ತಿಳ್ಕೊಬೇಕಾಗೈತಿ ಏನಂತಂದ್ರೆ, ನಮ್ಮ ದೇಹದಲ್ಲಿರುವಂತಹ ನಮ್ಮ ದುಷ್ಟ ಸ್ವಭಾವಗಳನ್ನು ನಾಶ ಮಾಡ್ಕೊಳ್ಬೇಕಾಗೈತಿ. ಎದರಿಂದ ಅಂದ್ರೆ ಜ್ಞಾನ ಅನ್ನುವಂತಹ ದೇವಿಯಿಂದ. ಆ ಜ್ಞಾನ ಅನ್ನುವಂತಹ ದೇವಿ ಎಲ್ಲಿಂದ ನಮಗೆ ಪ್ರಾಪ್ತಳಾಗ್ತಾಳಂದ್ರೆ ಸದ್ಗುರುನಾಥನ ಅಮೃತವಾಣಿಯಿಂದ. ಅದಕ್ಕಾಗಿ ಇವತ್ತು ವಿಜಯದಶಮಿ ಎಲ್ಲರೂ ಸಹಿತ ಬನ್ನಿಯನ್ನು ಮುಡ್ಕೊಂಡು ಬರುವುದು, ಬನ್ನಿ ಗಿಡವನ್ನು ವಿಶೇಷವಾಗಿ ಪೂಜೆ ಮಾಡೋದು, ದೇವಿಯನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಆಕೆಯನ್ನು ಸಂತುಷ್ಟಗೊಳಿಸಿ ನಾವು ಸಹಿತ ಮುಕ್ತಾತ್ಮರಾಗುವಂತಹ ಪುಣ್ಯಕಾಲ. ನಮ್ಮ ಕರ್ನಾಟಕ ಅತ್ಯಂತ ಪುಣ್ಯಮಯವಾದ ಒಂದು ಪ್ರದೇಶ. ಇಲ್ಲಿ ಅಫ್ಜಲ್ಪುರದ ಹಂತೇಕ ಗತ್ತರ್ಗಿ ಅಂತ ಹೇಳಿಕಾರ ಒಂದು ಊರು ಬರ್ತೈತಿ. ಅಲ್ಲಿ ಭಾಗ್ಯವಂತಿ ದೇವಿ, ಜಗನ್ಮಾತೆ ಭಾಗ್ಯವಂತಿ. ಭಾಗ್ಯವಂತಿ ಅಂದ್ರೆ ಆಕಿ ಮಹಾಲಕ್ಷ್ಮಿಯ ಸ್ವರೂಪಳು. ಆಕೆಯನ್ನು ಯಾರು ಸ್ಮರಿಸ್ತಾರ, ಆಕೆಯನ್ನು ಯಾರು ಆರಾಧಿಸ್ತಾರ, ಯಾರ ಆಕೆ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ ಅವರೆಲ್ಲರೂ ಸಹಿತ ಭಾಗ್ಯವಂತರಾಗ್ತಾರೆ. ಅದಕ್ಕಾಗಿ ಆಕೆಗೆ ಭಾಗ್ಯವಂತಿ ಅಂತ ಕರೆದರು. ನಮ್ಮಲ್ಲಿ ಆನಮಲ, ಮಾಯಾಮಲ, ಕಾರ್ಮಿಕ ಮಲ ಅಂಥೇಳಿ ತ್ರೈಮಲಗಳ ಅಂಟಿಕೊಂಡು ಬಂದಿರ್ತಾವ. ನಾವು ಮಾಡಿದಂತಹ ಪಾಪ, ನಮ್ಮ ತಂದೆ ಮಾಡಿದಂತಹ ಪಾಪ, ನನ್ನ ತಾಯಿ ಮಾಡಿದಂತಹ ಪಾಪ, ಮೂರೂ ಕೂಡಿ ಈ ಜನ್ಮದೊಳಗೆ ನಮಗೆ ಕಾಡ್ತಿರ್ತಾವ. ಅವುಗಳನ್ನು ನಿವಾರಣೆ ಮಾಡಿ ನಮಗೆ ಶಾಂತಿಯನ್ನು ತುಂಬುವಂಥ ದೇವತೆ ಭಾಗ್ಯವಂತಿ, ಗತ್ತರಿಗೆ ಭಾಗ್ಯವಂತಿ. ಅದಕ್ಕಾಗಿ ಇವತ್ತು ವಿಜಯದಶಮಿ ಇದ್ದಿದ್ದಕ್ಕಾಗಿ ವಿಜಯನಗರದ ಕುಲದೇವತೆಯಾದಂತಹ ಭುವನೇಶ್ವರಿ ನೋಡ್ರಿ, ವಿಜಯನಗರ ಸಾಮ್ರಾಜ್ಯ ಇಡೀ ಜಗತ್ತಿನೊಳಗನ ಸುವರ್ಣ ಅಕ್ಷರಗಳಿಂದ ಬರೆದಂತಹ ಸಾಮ್ರಾಜ್ಯ ಅಂಥೇಳಿ ನಿಮಗೆ ನಾನು ಹೇಳಿದ್ದೇನೆ ಒಂದು ಸಾರಿ. ಮುತ್ತು ರತ್ನಗಳನ್ನು ಪಡಿ ಪಾವಿನಿಂದ ಅಳತಿ ಮಾಡಿಕ್ಯಾರ ರಾಶಿಗಂಟ್ಲೆ ಒಟ್ಟಿ ಮಾರ್ತಿದ್ರು. ಜಗತ್ತಿನಲ್ಲಿ ಇರಲಾರ್ದಂತಹ ಸಂಪತ್ತು ಹಂಪಿಯ ವಿಜಯನಗರದಲ್ಲಿ ತುಂಬಿ ತುಳುಕಾಡ್ತಿತ್ತು. ಹಕ್ಕ ಬುಕ್ಕ ಅನ್ನುವಂಥವರನ್ನು ಗುರುತಿಸಿಕೊಂಡು ಶ್ರೇಷ್ಠ ತಪಸ್ವಿಗಳಾದಂಥ ವಿದ್ಯಾರಣ್ಯರು ಸ್ಥಾಪನೆಯನ್ನು ಮಾಡಿದಂಥ ಆ ಪುಣ್ಯಮಯವಾದಂಥ ವಿಜಯನಗರ ಸಾಮ್ರಾಜ್ಯ, ಅಲ್ಲಿಯ ಕುಲದೇವತೆ ಭುವನೇಶ್ವರಿ ಅಂತ ಆಕಿನ ಕರೆದರು. ವಿಜಯಲಕ್ಷ್ಮಿ ಅಂತೂ ಆಕಿನ ಕರೆದರು. ವಿದ್ಯಾರಣ್ಯರ ಒಂದು ತಪಶಕ್ತಿಯಿಂದ ಭುವನೇಶ್ವರಿ ಯಾವಾಗ ಅವರಿಗೆ ಭೇಟಿ ಆದ್ಲು, ಆವಾಗ ವಿದ್ಯಾರಣ್ಯರಿಗೆ ಆಕೆ ಹೇಳ್ತಾಳೆ ಏನಂದ್ರೆ, ಈ ಜನ್ಮದೊಳಗೆ ನಿನಗೆ ಸಂಪತ್ತಿಲ್ಲಪ್ಪ ಅಂತ ಹೇಳಿದಾಗ, ಯವ್ವ ನೀ ಈ ಜನ್ಮದೊಳಗೆ ಸಂಪತ್ತು ಇಲ್ಲ ಅಂದ ಮ್ಯಾಲೆ ಮುಂದಿನ ಜನ್ಮಕ್ಕೆ ಬರ್ತೇನೆ ನಿಂದ್ರ ಅಂತ ಹೇಳಿಕ್ಯಾರ. ಬ್ರಹ್ಮಚರ್ಯದಿಂದ ಹೊಳಿ ಒಳಗೆ ಮುನಿಗೆದ್ದ ಕ್ಯಾವಿ ಬಟ್ಟೆ ಹಾಕ್ಕೊಂಡು ಸನ್ಯಾಸಿ ಆತು ನೋಡಿ ನನ್ನ ಮತ್ತೊಂದು ಜನ್ಮ ಆತು ಅಂಥೇಳಿ ಆಕಿನ ಕೈ ಎಡಗೈನಿಂದ ಸರಿಸಿದ್ರಂಥ ಜಗನ್ಮಾತೆಯನ್ನು. ಆವಾಗ ಸಾಕ್ಷಾತ್ ಮಹಾಲಕ್ಷ್ಮಿ ಭುವನೇಶ್ವರಿ ವಿದ್ಯಾರಣ್ಯರಿಗೆ ವಿಶೇಷವಾದಂಥ ಆಶೀರ್ವಾದವನ್ನು ಮಾಡಿ ಬಂಗಾರದ ಮಳೆಯನ್ನು ಕರೆದಿದ್ಲು ಅಂತ ಹೇಳ್ತಾರೆ. ಯವ್ವ ಒಂದು ದಿವಸ ಬಂಗಾರದ ಮಳೆ ಸುರಿಬೇಕಂತ ಹೇಳಿದ್ರಂತ. ಒಂದು ದಿವಸ ಅಂದಿದ್ದಕ್ಕೆ ನಕ್ಕಳಂತ ಭುವನೇಶ್ವರಿ. ನಕ್ಕ ಹೇಳಿದ್ಲು, ಒಂದು ದಿವಸ ಅಲ್ಲ, ಒಂದು ಕ್ಷಣ ಸುರಿದ್ರೆ ಸಹಿತ ಭೂಮಿ ಹಿಡಿಸೋದಿಲ್ಲಪ್ಪ ಅಂತ ಹೇಳಿದ್ಲಂತಕ್ಕಿ. ಎಂತಕ್ಕಿರ್ಬೇಕಂತ ಒಂದು ಕ್ಷಣದೊಳಗೆ ಎಷ್ಟೋ ಭಾಗಗಳನ್ನು ಮಾಡಿ ಅಷ್ಟು ಬಂಗಾರದ ಮಳೆಯನ್ನು ಸುರಿಸಿದ್ದನ ರಾಶಿಗಂಟೆ ಬಿದ್ದಿತ್ತಂತ ವಿಜಯನಗರದ ತುಂಬ. ಎಂಥ ಪುಣ್ಯಮಯವಾದಂಥ ಪ್ರದೇಶ ನಮ್ಮ ಕರ್ನಾಟಕ, ಎಂಥ ಪುಣ್ಯಮಯವಾದಂಥ ಪ್ರದೇಶ ನಮ್ಮ ಭಾರತ. ಅಲ್ಲಿ ನೆಲೆಸಿರುವಂತಹ ಭುವನೇಶ್ವರಿ ಅವರ ರಾಜ್ಯವನ್ನು ವಿಶೇಷವಾಗಿ ರಕ್ಷಣೆ ಮಾಡ್ಕೊತ ಬಂದಿದ್ಲು. ಇಡೀ ಜಗತ್ತಿಗೆ ಅವ್ರದ್ದು ಕೀರ್ತಿ ಹಬ್ಬವಂಗ ಮಾಡಿದ್ಲು. ಆದರೆ ಮುಂದೆ
ರಾಮರಾಯ ಅಂಥೇಳಿಕಾರ ಒಬ್ಬ ರಾಜ ಬಂದಲ್ಲಿ ವಿಜಯನಗರದೊಳಗೆ ಅವ ಸ್ವಲ್ಪ ಅಹಂಕಾರಿ ಇದ್ದ, ದೇವತೆಯನ್ನು ಮರೆತ. ಯಾವಾಗ ದೇವತೆಯನ್ನು ಮರೆತ ಆವಾಗ ಅವನ ಕನಸಿನೊಳಗೆ ಬಂದ ಜಗನ್ಮಾತೆ ಹೇಳ್ತಾಳೆ ಏನಂದ್ರೆ, ನೋಡಪ್ಪ, ನೀನು ಯುದ್ಧವನ್ನೀಗ ಮಾಡೋಕ್ಕೆ ಹೋಗಬೇಡ, ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ಕಡಿಮೆ ಮಾಡಬೇಡ, ದೇವರ ಸೇವೆಯನ್ನು ಮಾಡು, ನನ್ನ ಮರಿಬೇಡ ಅಂತ ಹೇಳಿದ್ಲಕ್ಕಿ. ಅಹಂಕಾರದಿಂದ ನಡ್ಕೊಳ್ಬೇಡ ಅಂತ ಅವನ ಕನಸಿನೊಳಗೆ ಬಂದು ಹೇಳಿದ್ರೂ ಸಹಿತ ರಾಜ ಏನು ಮಾಡಿದ ಅಂತಂದ್ರೆ, ಸೊಕ್ಕಿನಿಂದ ದೇವಿಯನ್ನು ಲಕ್ಷ್ಯ ಕೊಟ್ಟ ಸಹಿತಕ್ಕೆ ನೋಡಲಿಲ್ಲ ದೇವಿಯನ್ನು. ಆವಾಗ ಬಂಗಾರದ ಚಪ್ಪಲಿಗಳನ್ನು ಹಾಕಿ ಅಡ್ಡಾಡಿದ್ದಂಥ ಮುಂದೆ ಆವಾಗ ಸಿಟ್ಟಿಗೆದ್ದಂಥ ಜಗನ್ಮಾತೆ ಭುವನೇಶ್ವರಿ ಅಲ್ಲಿಂದ ದುಃಖ ಪಟ್ಟುಕೊಂಡು ಒಂದು ಸರ್ಪರೂಪದಿಂದ ತುಂಗಭದ್ರಾ ನದಿಯೊಳಗೆ ತೇಲಿ ಹರಿದು ಬಂದುಬಿಟ್ಲಂತ. ಅಲ್ಲಿಂದ ದುಃಖ ಮಾಡ್ಕೊಂಡು ಬಂದ್ಲಕ್ಕಿ. ಏನಂಥೇಳಿ, ನಾ ಇಷ್ಟು ರಾಜ್ಯವನ್ನು ರಕ್ಷಣೆ ಮಾಡಿದ್ದೆ, ಇವರ ಪ್ರಾರಬ್ಧದಿಂದ ಇವರು ಹಿಂಗೆ ಆತಲ್ಪ ಅಂಥೇಳಿ ದುಃಖ ಮಾಡ್ಕೊಂಡು ಬಂದಿದ್ಲು. ಅದಕ್ಕಾಗಿ ಹಂಪಿ ಹೋಗಿ ಹಾಳ ಕೊಂಪಿ ಆತು ಅಂತ ಹೇಳ್ಕಾರ ಇತಿಹಾಸಕಾರದಲ್ಲಿ ಹೇಳೋದನ್ನು ನಾವು ನೋಡ್ತೀವಿ. ಅಲ್ಲಿಂದ ರಾಮರಾಯ ಯುದ್ಧದಲ್ಲಿ ಮಡಿದ. ಮುಂದೆ ಮುಸಲ್ಮಾನ ರಾಜರು ಆ ಹಂಪಿಯನ್ನು ನಾಶ ಮಾಡಿದರು, ಲೂಟಿ ಮಾಡಿದ್ರು ಅಂತ ಹೇಳ್ಕಾರ ಇತಿಹಾಸ ತೆಗೆದು ನೋಡಿದಾಗ ಗೊತ್ತಾಕೈತಿ. ಅಲ್ಲಿಂದ ಸರ್ಪರೂಪದಿಂದ ತುಂಗಭದ್ರಾ ನದಿಯಿಂದ ಕೃಷ್ಣಾ ನದಿಯನ್ನು ಸೇರಿ ಕೃಷ್ಣೆಯೊಡನೆ ಕೂಡಿಕೊಂಡು ತ್ರಿವೇಣಿ ಸಂಗಮಕ್ಕೆ ಬಂದಾಳ. ಭೀಮಾ ನದಿಯೊಳಗೆ ಕೂಡಿದಾಳ. ಭೀಮಾ ನದಿಯೊಳಗೆ ಕೂಡಿ ಗಾಣಗಾಪುರದ ಅಲ್ಲಿಂದ ಒಂದು 30 ಕಿಲೋಮೀಟ್ರ್ ದೂರ ಗತ್ತರಿಗೆ ಅಂಥೇಳಿ ಪುಣ್ಯಕ್ಷೇತ್ರ. ಆ ಗತ್ತರಿಗೆ ಒಳಗೆ ಒಬ್ಬ ರೈತ ದಿನ ಬಂದ ಆ ಹೊಳೆಯೊಳಗೆ ಸ್ನಾನ ಮಾಡ್ತಿದ್ದ. ಆವಾಗ ಅವನಿಗೆ ದರ್ಶನವನ್ನು ಕೊಟ್ಟಾಳ ಜಗನ್ಮಾತೆ. ಕೊಟ್ಟು, ನೋಡಪ್ಪ, ನಾನು ವಿಜಯನಗರದ ಕುಲದೇವತೆ, ಅಲ್ಲಿಂದ ನಾ ಸಿಟ್ಟಿಗೆದ್ದು ಬಂದೀನಿ, ನನಗೆ ನಿಮ್ಮ ಊರಾಗ ಇರಾಕ ಜಾಗ ಕೊಡು, ನಿಮ್ಮನ್ನೆಲ್ಲ ಭಾಗ್ಯವಂತರನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ಲಕ್ಕಿ. ಆವಾಗ ಊರಿಗೆ ಹೋಗಿ ಆ ಸುದ್ದಿ ಮುಟ್ಟಿಸಿದ. ಊರ ಮಂದೆಲ್ಲರೂ ಸಹಿತ ಸಂತೋಷಪಟ್ಟು ಕಂಬ ರೂಪವನ್ನು ಧಾರಣೆ ಮಾಡಿದ್ಲಂತ ನೋಡ್ರಿ. ಆವಾಗ ಕಾಜಿನ ಕಂಬವಾಗಿ ತೇಳ್ತಿದ್ಲಂತ ಭೀಮಾ ನದಿಯೊಳಗೆ. ಆವಾಗ ಅಲ್ಲಿಂದ ಆಕೆಯನ್ನು ವಿಶೇಷವಾಗಿ ಮೆರವಣಿಗೆ ಮಾಡಿಕೊಂಡು ಗತ್ತರಗಿಗೆ ಬಂದಕ್ಕಿನ ಸ್ಥಾಪನೆಯನ್ನು ಮಾಡಿದರು ಅಂಥೇಳಿ ಅದರ ಇತಿಹಾಸ ಹೇಳತೈತಿ. ಯಾರು ಭಾಗ್ಯವಂತಿ ದೇವಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾರೆ, ಅವರ ಮನಸ್ಸಿನಲ್ಲಿ, ಅವರ ದೇಹದಲ್ಲಿ, ಅವರ ಒಂದು ಜೀವನದಲ್ಲಿನ ಬಂಗಾರದ ಮಳೆಯನ್ನು ಕರೆಯುವಂತಹ ದೇವತೆ ಭಾಗ್ಯವಂತಿ ದೇವಿ. ಭಾಗ್ಯವಂತಿ ದೇವಿ ಅನೇಕ ಲೀಲೆಗಳನ್ನು ಮಾಡಿದಳು. ಅನೇಕ ಆಕೆನ ಯಾರು ನಂಬಿದಾರಲ್ಲ ಅವರ ಕಷ್ಟಗಳೆಲ್ಲವೂ ಪರಿಹಾರವಾಗಿದ್ದಾವೆ. ಅದಕ್ಕಾಗಿ ಇವತ್ತು ವಿಜಯನಗರದ ಸಾಮ್ರಾಜ್ಯ ದೇವತೆಯಾದಂಥ ಭಾಗ್ಯವಂತಿ ದೇವಿಯನ್ನು ವಿಜಯದಶಮಿ ದಿವಸ ಸ್ಮರಣೆಯನ್ನು ಮಾಡಿ ನಾವು ಯಾಕೆ ಪುಣ್ಯಾತ್ಮರ ಆಗಬಾರ್ದು ಅಂತ ನಾವು ಅಲ್ಲೇ ಹೋಗ್ಬೇಕಂತಿಲ್ಲ, ಇದ್ದಲ್ಲೇನ ನೆನೆಸಿದ್ರು ಸಹಿತ ನಡೀತೈತಿ. ಸಿದ್ಧಾರೂಢಪ್ಪಗಳು ಅಂದ ಮಾತು ಹೇಳ್ತಿದ್ರಂತ ಏನಂದ್ರೆ, ಪುಣ್ಯಕ್ಷೇತ್ರಗಳಿಗೆ ಒಂದು ವೇಳೆ ಹೋಗೋಕ್ಕಾಗಲಿಲ್ಲಪ್ಪ ಅಂದ್ರೆ ನೀ ಕುಂತಲ್ಲಿಂದನ ಭಕ್ತಿಯಿಂದ ಪುಣ್ಯಕ್ಷೇತ್ರಗಳ ಸ್ಮರಣೆಯನ್ನು ಮಾಡಿದ್ರೆ ಆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದಷ್ಟನ್ನು ಪುಣ್ಯ ಹತ್ತತೈತಿ ನಿಮಗೆ ಅಂತ ಹೇಳಿದ್ರು ಸಿದ್ಧಾರೂಢರು. ಹಂಗೆ ಇವತ್ತು ವಿಜಯದಶಮಿ ದಿವಸ ಗದ್ದರ್ಗಿ ಭಾಗ್ಯವಂತಿ ದೇವಿಯನ್ನು ಸ್ಮರಿಸಿ ನಾವೆಲ್ಲರೂ ಸಹಿತ ಪುಣ್ಯಾತ್ಮರಾಗೋಣ. ಆಕೆ ಕೃಪಾದೃಷ್ಟಿ ಸದಾಕಾಲ ನಮ್ಮ ಮೇಲಿರಲಿ ಅಂತ ಹೇಳ್ಕಾರ ಬೇಡಿಕೊಳ್ಳೋಣ. ಶಿಡಿ ಆಡೋದಂತ ಹೇಳ್ಕಾರ ಚರ್ಮಕ್ಕೆ ಅವನ ಅಸ್ತ್ರ ಚುಚ್ಚಿ ಮ್ಯಾಲದನ್ನು ದೊಡ್ಡ ನಗಕ್ಕೆ ಕಟ್ಟಿಕಾರ ತಾಯಿ ದೇವಸ್ಥಾನಕ್ಕೆ ಸುತ್ತು ಹೊಡೆಯೋದು ಸಿಡಿ ಆಡೋದಂತ ಹೇಳ್ಕಾರ ಕರೀತಾರೆ. ಅದನ್ನು ಅನೇಕ ಜನ ಬೇಡಿಕೊಳ್ತಾರಲ್ಲಿ ಈಗಾದರೂ ಸಹಿತ. ಏನಂದ್ರೆ, ನಂದು ಈ ಕೆಲಸ ಆತಂದ್ರೆ ನಾ ಸಿಡಿ ಆಡಿಸ್ತೇನೆ, ನನಗೆ ನೀ ಇದನ್ನು ಅನುಕೂಲ ಮಾಡಿ ಕೊಟ್ಟೆ ಅಂದ್ರೆ ನಾ ಸಿಡಿ ಆಡ್ತೀನಿ ಅಂತ ಹೇಳ್ಕಾರ. ಅಲ್ಲಿ ವಿಶೇಷವಾಗಿ ಅಕ್ಕಿ ಸೇವಾ ಮಾಡುವಂತಹ ಪದ್ಧತಿ. ಆ ಸಿಡಿಯನ್ನು ನೋಡಲಿಕ್ಕೆ, ಸಿಡಿ ಆಡಲಿಕ್ಕೆ ಬೇರೆ ರಾಜ್ಯಗಳಿಂದ ಸಹಿತ ಅನೇಕ ಭಕ್ತರು ಸಾವಿರಾರು ಜನ ಬಂದು ಆ ಸಿಡಿಯನ್ನು ನೋಡಿ ಹೋಗ್ತಾರಂತ. ಅಲ್ಲಿ ಏನಾಗಿತ್ತು, ಒಂದು ಘಟನೆ ನಡೆದಿತ್ತಂದ್ರೆ ಅಲ್ಲಿ ಒಂದು ಸ್ವಲ್ಪ ಕೇಳೋಣ. ಹೆಂಗೈತಂದ್ರೆ, ಒಬ್ಬಾಕಿ ಮದುವೆ ಆಗಿತ್ತು, ಗಂಡ ಹೆಂಡತಿ ಭಾಳ ಚಲೋ ಇದ್ದರು. ಆಕಿಗೆ ಒಬ್ಬಾಕಿ ತಂಗಿದ್ಲು.
ಅವರು ಗತ್ತರಿಗೆ ಭಾಗ್ಯವಂತಿ ದೇವಿಗೆ ಬರ್ತಿದ್ರು ಮೇಲೆ ಆವಾಗ ಗತ್ತರಿಗೆ ಭಾಗ್ಯವಂತಿ ದೇವಿ ಏನು ಬೇಡ್ಕೊಂಡ್ರು ಸಹಿತ ಸಿಡಿ ಆಡ್ತಾನಂದ್ರೆ ಅದನ್ನು ಪೂರ್ಣ ಮಾಡ್ತಾಳು ಅಂತ ಹೇಳಿಕಾರ ಅವ್ರ ತಂಗಿಗೆ ಗೊತ್ತಾಗಿತ್ತು. ಆಕೆ ಏನು ಮಾಡಿದ್ಲಂದ್ರೆ ತಮ್ಮ ಅಕ್ಕನ ಗಂಡನ ಮೇಲೆ ಕಣ್ಣಿಟ್ಟಿದ್ಲಂತ. ಅಕ್ಕನ ಗಂಡನ್ನ ಮದುವೆ ಆಗ್ಬೇಕಂತ ಅಕ್ಕಿ ಲೆಕ್ಕದಾಗ. ಹಂಗಂದ್ರೆ ಅಕ್ಕನ ಗಂಡನ ಹೆಂಗೆ ಮದುವೆ ಆಗೋದು ಅಂದ್ರೆ ಆಕೆ ಅಕ್ಕ ಸತ್ಲಪ್ಪ ಅಂದ್ರೆ ನಾ ಮದುವೆ ಆಗ್ಬೋದು ಅಂತ ತಿಳ್ಕೊಂಡು ಆಕೆ ಏನು ಮಾಡಿಬಿಟ್ಲಂದ್ರೆ ಭಾಗ್ಯವಂತಿ ದೇವಿಗೆ ಬಂದು ಬೇಡ್ಕೊಂಡ್ಲಂತ, ನಮ್ಮ ಅಕ್ಕ ಸತ್ಲಂದ್ರೆ ನಿನ್ನ ಹಂತಕ್ಕೆ ನಾ ಬಂದು ಸಿಡಿ ಆಡ್ತೀನಿ ಅಂತ ಬೇಡ್ಕೊಂಡಿದ್ಲಂತ. ಅದು ಯಾವ ಪ್ರಾರಬ್ಧ ಪುಣ್ಯನೋ ಪ್ರಾರಬ್ಧ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸ್ವಲ್ಪ ದಿವ್ಸನೊಳಗೆ ಅವ್ರ ಅಕ್ಕ ಸತ್ಲಂತ್ರಿ. ಆವಾಗ ಆಕಿ ಏನು ಮಾಡಿದ್ಲಂತಂದ್ರೆ ಸಿಡಿ ಆಡ್ಬೇಕಂಥೇಳಿ ಬಂದುಬಿಟ್ಲಂತ. ಆವಾಗ ಅಲ್ಲಿ ಪೂಜಾರಿಗಳ ಕೇಳಿದ್ರಂತ, ಎದರ ಸಂಬಂಧ ನೀ ಸಿಡಿ ಆಡಾಕತ್ತಿ ಅಂತ ಕೇಳಿದ ಕೂಡಲೇ ಹಿಂಗೆ ಬೇಡ್ಕೊಂಡಿದ್ದೆ ಅಂತ ಹೇಳಿಬಿಟ್ಲು. ಅನಿವಾರ್ಯವ ನಿನ್ನ ಮರ್ಜಿ, ನಿನ್ನ ಹನಿ ಬರ್ದಾಗ ಏನಾಯ್ತು ಯಾರಿಗೆ ಗೊತ್ತಂಥೇಳಿ ಯಾವಾಗ ಆಕಿಗೆ ಸಿಡಿ ಹಾಕಿ ಮ್ಯಾಲೆ ಎಬ್ಸಿದ್ರೆ ಆಕಿ ಪ್ರಾಣ ಪಕ್ಷಿ ಅಲ್ಲೇ ಹಾರಿ ಹೋಗಿತ್ತಂತ. ಎಂತಕ್ಕಿದಾಳ ಭಾಗ್ಯವಂತಿ ದೇವಿ ಅಂತ. ಬೇಡಿದ್ದನ್ನು ಕೊಡ್ತಾಳೆ ಅಂತ ಹೇಳ್ತಾರೆ. ಸಿಕ್ಕದ್ದನ್ನು ಬೇಡ್ರೆ ನಾವು ಹಾಳಾಗಿ ಹೋಗ್ತೀವಿ. ಅದಕ್ಕಾಗಿ ಬೇಡ್ರೆ ಏನು ಬೇಡೋಣಪ್ಪ ಅಂದ್ರೆ ಒಳ್ಳೆಯದನ್ನು ಬೇಡೋನು, ನಮ್ಮೆಲ್ಲರಿಗೂ ಸಹಿತ ಸದ್ಬುದ್ಧಿಯನ್ನು ಕೊಡುವಂತ ಬೇಡೋನು, ನಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನು ಅನುಗ್ರಹಿಸಂತ ಬೇಡೋನು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಆಶೀರ್ವಾದ ಮಾಡುವ ಭಾಗ್ಯವಂತಿ ಅಂತ ಹೇಳ್ತಾರೆ. ಆ ಭಾಗ್ಯವಂತಿ ಗತ್ತರಿಗೆ ಭಾಗಮ್ಮಗ ವಿಶೇಷವಾದಂಥ ನಮನವನ್ನು ಸಲ್ಲಿಸಿ ಇವತ್ತಿನ ವಿಜಯದಶಮಿ ದಿವಸ ಆ ತಾಯಿಯ ಕೃಪಾದೃಷ್ಟಿ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಹೇಳ್ತಾರೆ. ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ.